ಇನ್ನು ಯತ್ನಾಳ್ ಏಕಾಂಗಿ ಅಲ್ಲ, ನಾವೆಲ್ಲರೂ ಜೊತೆಗಿದ್ದೀವಿ ಅಂತ ಒಂದಷ್ಟು ಸಪೋರ್ಟ್ ಈಗ ಯತ್ನಾಳ್ಗೆ ಸಿಗ್ತಾ ಇದೆ. ಪಕ್ಷ ಯಾಕಿಂಥ ನಿರ್ಧಾರ ಕೈಗೊಳ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಪಕ್ಷದ ನಿರ್ಧಾರ ಪ್ರಶ್ನೆ ಮಾಡುವಷ್ಟು ದೊಡ್ಡವನ್ ನಾನಲ್ಲ. ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಮನವಿ ಮಾಡ್ತೀವಿ ಅನ್ನುವಂಥದ್ದನ್ನ ನಾಯಕರುಗಳೀಗ ಮಾತಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ. ನಾಳೆ ನಮ್ಮ ತಂಡದ ನಾಯಕರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಉಚ್ಚಾಟನೆ ಕ್ರಮ ಮರುಪರಿಶೀಲಿಸಬೇಕು ಅಂತ ಹೇಳಿ ಮನವಿ ಕೂಡ ಮಾಡ್ತೀವಿ. ಯತ್ನಾಳ್ ಮೂಲಕ ವರಿಷ್ಠರಿಗೆ ಮನವಿ ಪತ್ರವನ್ನು ಕೊಡಿಸ್ತೀವಿ. ನಾವು ಅವರ ಉಚ್ಚಾಟನೆ ಹಿಂಪಡಿಬೇಕು, ಅಲ್ಲಿವರೆಗೂ ಕೂಡ ನಾವು ಒಗ್ಗಟ್ಟಾಗಿ ಮುಂದುವರಿತೀವಿ, ಬಿಜೆಪಿಯಲ್ಲೇ ಇರ್ತೀವಿ ಅನ್ನುವಂಥದ್ದನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನೋಡ್ರಿ, ಯತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳಿಂದ ಸುದ್ದಿ ನಡೆದಿರ್ತದೆ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಮ್ಗೆ ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂತ ಅದನ್ನು ನೋಡೋಣ. ಯಾಕೆ ತೊಗೊಂತ ಅದನ್ನು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಯಲ್ಲಿ ಇದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮ್ಮತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂದೆ ಪಡಿಬೇಕಂತಂದು ನಾವು ಎಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಿಕೆ ಇರ್ಬೋದು ಅಥವಾ ಏನೋ ನಮ್ಮ ಕಡೆ ಉನ್ನತ ಇರ್ಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ನೋಡಿ.